ಇವತ್ತಿನ ವಿಡಿಯೋದಲ್ಲಿ ಇನ್ನೇನು ರಾಘವೇಂದ್ರ ಸ್ವಾಮಿಯವರ ಆರಾಧನೆ ಶುರು ಆಗ್ತಾ ಇದೆ. ಯಾವ ದಿನ ಶುರು ಆಗ್ತಾ ಇದೆ, ಯಾವ ಸೇವೆ ಮಾಡ್ಕೋಬಹುದು, ದೇವಸ್ಥಾನದಲ್ಲಿ ಯಾವ ರೀತಿ ಮಾಡ್ಕೋಬೇಕು, ಮತ್ತೆ ಮನೆಯಲ್ಲಿ ಹೇಗೆ ಸೇವೆ ಮಾಡ್ಕೋಬಹುದು ರಾಯರಿಗೆ ಅಂತ ತಿಳಿಸ್ತಾ ಇದ್ದೀನಿ. ಇನ್ನು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇರೋದು, ನಾನು ಈಗಷ್ಟೇ 13ನೇ ತಾರೀಕು ಮಂತ್ರಾಲಯಕ್ಕೆ ಹೋಗಿದ್ದೆ. ಶ್ರಾವಣ ಮಾಸದ ಮೊದಲ ಗುರುವಾರ ದಿನ, ಆ ದಿನದ ಸಂಜೆ ರಥೋತ್ಸವ ನಡೀತಾ ಇತ್ತು ಮಂತ್ರಾಲಯದಲ್ಲಿ. ಅದರ ಒಂದು ಭವ್ಯವಾದ ದರ್ಶನವನ್ನ ನಿಮಗೂ ಕೂಡ ಮಾಡಿಸ್ತಾ ಇದ್ದೀನಿ. ಯಾರೆಲ್ಲ ಮಂತ್ರಾಲಯಕ್ಕೆ ಹೋಗಿಲ್ಲ ಅಂತ ಅನ್ನೋರು ಈ ದರ್ಶನವನ್ನ ನೀವು ಕೂತಿರೋಂಥ ಜಾಗದಲ್ಲಿ ಮಾಡಿಕೊಂಡು ಧನ್ಯರಾಗಿ ಅಂತ ಕೇಳ್ಕೊತೀನಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಯಾರು ಕೂಡ ತಪ್ಪಾಗಿ ತಿಳಿಬೇಡಿ. ಯಾಕೆಂದರೆ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂದರೆ ರಾಯರ ಒಂದು ಅಪ್ಪಣೆ ಇರಬೇಕು ಅಂತ ಹೇಳ್ತಾರೆ. ರಾಯರು ಅಪ್ಪಣೆ ಕೊಟ್ರೇನೆ ನಮಗೆ ಆ ಮಂತ್ರಾಲಯಕ್ಕೆ ಹೋಗೋದಕ್ಕೆ ಆಗೋವಂಥದ್ದು. ಆವಾಗ ನಾವೇ ಮಂತ್ರಾಲಯಕ್ಕೆ ಹೋಗ್ತೀವಿ ಅಂತ ರೆಡಿ ಆದರೂ ಕೂಡ ನಾವು ಮಂತ್ರಾಲಯಕ್ಕೆ ಹೋಗೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾರು ಕೂಡ ತಪ್ಪಾಗಿ ತಿಳ್ಕೊಬೇಡಿ. ರಾಯರ ಒಂದು ಅಪ್ಪಣೆ ಇದ್ರೇ ನಾವು ಮಂತ್ರಾಲಯಕ್ಕೆ ಹೋಗೋದಕ್ಕೆ ಅವಕಾಶ ಸಿಗುವಂಥದ್ದು. ಅದಕ್ಕೋಸ್ಕರ ನೀವು ಕೂತಿರುವಂಥ ಜಾಗದಲ್ಲೇ ಈ ಒಂದು ಭವ್ಯವಾದ ದರ್ಶನವನ್ನ ನೀವು ಕೂಡ ಮಾಡಲಿ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ರಾಯರ 355ನೇ ಆರಾಧನೆ ಮಹೋತ್ಸವನ್ನ ಯಾವ ರೀತಿ ಮಾಡ್ಕೋಬೇಕು, ಯಾವ ದಿನ ಮಾಡಬೇಕು, ಯಾವ ದಿನದಿಂದ ಶುರು ಆಗ್ತಾ ಇದೆ, ಯಾವ ಸೇವೆಗಳನ್ನ ಮಾಡ್ಕೋಬಹುದು, ಮತ್ತೆ ಮನೆಯಲ್ಲಿ ಯಾವ ರೀತಿ ಸೇವೆ ಮಾಡ್ಕೋಬಹುದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ರಾಯರ ಈ ಒಂದು ಮಂತ್ರವನ್ನ ಹೇಳ್ಕೊಂಡ್ಬಿಡೋಣ. ನನ್ನ ಜೊತೆ ನೀವು ಕೂಡ ಹೇಳ್ಕೊಳ್ಳಿ ಅಂತ ಕೇಳ್ಕೊಂತೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ 355ನೇ ಆರಾಧನೆಯ ಮಹೋತ್ಸವವನ್ನು ತಿಳಿಸ್ತಾ ಇದ್ದೀನಿ. ಯಾವ ದಿನ ಪ್ರಾರಂಭ ಆಗ್ತಾ ಇದೆ ಅಂತಂದರೆ, ಆಗಸ್ಟ್ 29ನೇ ತಾರೀಕು ಶನಿವಾರ ಪೂರ್ವ ಆರಾಧನೆ, ಆಗಸ್ಟ್ 30ನೇ ತಾರೀಕು ಭಾನುವಾರ ಮಧ್ಯಾರಾಧನೆ, ಮತ್ತೆ ಆಗಸ್ಟ್ 31ನೇ ತಾರೀಕು ಸೋಮವಾರ ಉತ್ತರ ಆರಾಧನೆ. ಈ ರೀತಿಯಾಗಿ 3 ದಿನಗಳು ಗುರು ಸಾರ್ವಭೌಮರ 3 ದಿನಗಳ ಆರಾಧನೆಯ ಮಹೋತ್ಸವ ಬರ್ತಾ ಇದೆ. ಈ ಒಂದು ರಾಘವೇಂದ್ರ ಸ್ವಾಮಿಯವರ ಆರಾಧನೆಗೆ ತುಂಬಾ ಜನ ಸೇವೆಗಳನ್ನ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ. ಹಾಗಾಗಿ ಹೇಗೆ ರಾಯರ ಸೇವೆ ಮಾಡಬೇಕು ಅಂತ ಸಂಕಲ್ಪ ಪೂರ್ವಕವಾಗಿ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಮೊದಲನೇದಾಗಿ ಸೇವೆಯನ್ನು ಹೇಗೆ ಮಾಡಬೇಕು, ಯಾವ ನಿಯಮವನ್ನು ಪಾಲಿಸಬೇಕು, ಇದನ್ನು ನಾವು ಗಮನದಲ್ಲಿಟ್ಕೊಂಡು ಸೇವೆನ ಪ್ರಾರಂಭ ಮಾಡಬೇಕಾಗುತ್ತೆ. ಆರಾಧನೆಯ ಮಹೋತ್ಸವವನ್ನ ಸೇವೆಯನ್ನ ಮಾಡುವಂಥವ್ರು 3 ದಿನ ಮತ್ತೆ 5 ದಿನ ರಾಯರ ಸೇವೆಯನ್ನ ಮಾಡ್ಕೋಬಹುದು. 5 ದಿನ ಸೇವೆ ಮಾಡೋರು ಗುರುವಾರದಿಂದ ಪ್ರಾರಂಭ ಮಾಡ್ಕೋಬೇಕು. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರಕ್ಕೆ ನಿಮ್ಮ ಒಂದು ಸೇವೆಯನ್ನು ಮುಗಿಸ್ಕೋಬೇಕಾಗುತ್ತೆ. ಮತ್ತೆ 3 ದಿನ ಸೇವೆ ಮಾಡುವಂಥವ್ರು ಪೂರ್ವಾರಾಧನೆ, ಮಧ್ಯಾರಾಧನೆ, ಉತ್ತರ ಆರಾಧನೆ ಅಂತ ಹೇಳ್ಬಿಟ್ಟು 3 ದಿನ ರಾಯರ ಸೇವೆಯನ್ನ ಮಾಡ್ಕೋಬಹುದು. ರಾಯರ ಸೇವೆ ಮಾಡೋ ಅಂಥವ್ರು ಮೊದಲು ನಾವು ಗಮನದಲ್ಲಿ ಇಟ್ಕೊಳ್ಳುವಂಥ ವಿಷಯವನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನಂತರ ಸಂಕಲ್ಪ ತಿಳಿಸ್ತೀನಿ. ಹೇಗೆ ರಾಯರ ಫೋಟೋ ಇಟ್ಕೊಂಡು ಪ್ರದಕ್ಷಿಣೆ ನಮಸ್ಕಾರ ಸೇವೆಯನ್ನ ಹೇಗೆ ಮಾಡ್ಕೋಬೇಕು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ರಾಯರ ಸೇವೆ ಮಾಡೋ ಅಂಥವ್ರು ಮೊದಲನೇ ದಿವಸ ಯಾವತ್ತು ಸೇವೆ ಪ್ರಾರಂಭ ಮಾಡ್ತಿರೋ ಅವತ್ತಿನ ದಿವಸ ಬೆಳಗ್ಗೆ ಬೇಗ ಎದ್ದೇಳಬೇಕು. ಬ್ರಾಹ್ಮಿ ಮುಹೂರ್ತದಲ್ಲೇ ನೀವು ಮನೆ ಗುಡಿಸಿ ಒರೆಸಿ, ಹೊರಗಡೆ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕ್ಕೊಂಡು ಮನೆಯಲ್ಲೂ ಸಹ ನೀಟಾಗಿ ಒರೆಸ್ಕೊಂಡು, ನಂತರ ತಲೆಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ತಲೆ ಸ್ನಾನವನ್ನು ಮಾಡ್ಕೋಬೇಕು. ತಲೆ ಸ್ನಾನ ಮಾಡಿಕೊಂಡೆ ಸೇವೆನ ಪ್ರಾರಂಭ ಮಾಡಬೇಕಾಗುತ್ತೆ. ಶುಭ್ರವಾದಂತಹ ಒಗ್ದಿರುವಂಥ ವಸ್ತ್ರವನ್ನು ಉಟ್ಕೊಂಡು, ಅಂದರೆ ಹಿಂದಿನ ದಿವಸ ನೀವು ಯಾವತ್ತು ಸೇವೆನ ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಲ್ವಾ, ಹಿಂದಿನ ದಿವಸ ಒಗ್ದು ಒಣಗಾಕಿರುವಂಥ, ಆದಷ್ಟು ಮಡಿ ಇದ್ರೇನೆ ಒಳ್ಳೆಯದು. ಹಾಗಾಗಿ ಹಿಂದಿನ ದಿವಸ ಅದನ್ನು ಒಣಗಾಕಿರಬೇಕು, ಯಾರು ಕೂಡ ಮುಟ್ಟಿರಬಾರ್ದು ಆ ಬಟ್ಟೆಯನ್ನು. ಅದನ್ನು ನೀವು ಸೇವೆಗಾಗಿ ಮೊದಲನೇ ದಿವಸ ಬಳಸ್ಕೋಬಹುದು. ಮತ್ತು ಮಾರನೇ ದಿವಸ ಸೇವೆನ ಮಾಡೋದಕ್ಕೆ ಮೊದಲನೇ ದಿವಸ ಸೇವೆ ಸಲ್ಲಿಸಿದಾದ್ಮೇಲೆ ಆ ದಿವಸ ಮುಗ್ದಿದ್ದಾದ್ಮೇಲೆ ಆ ದಿವಸನೇ ಒಗೆದ್ಬಿಟ್ಟು ಒಣಗಾಕಿರ್ಬೇಕು. ಆಮೇಲೆ ಮಾರನೇ ದಿವಸ ಅದನ್ನೇ ಬಳಸ್ಕೋಬೇಕು. ಈ ರೀತಿ 3 ದಿವಸ ಮಾಡಬೇಕಾಗುತ್ತೆ. ರಾಯರ ಫೋಟೋ ಇಟ್ಕೊಂಡು ಪ್ರದಕ್ಷಿಣೆ ನಮಸ್ಕಾರ ಸೇವೆಯನ್ನು ಕೂಡ ಮಾಡ್ಕೋಬಹುದು. ಮತ್ತೆ ಶ್ರದ್ಧಾ ಭಕ್ತಿಯಿಂದ ಶುದ್ಧವಾಗಿ ಸೇವೆಯನ್ನ ಮಾಡಬೇಕಾಗುತ್ತೆ. ಇನ್ನು ಮಠಗಳಲ್ಲಿ ರಾಯರಿಗೆ ಅಲ್ಲಿ ಬೃಂದಾವನಕ್ಕೆ ಸೇವೆಯನ್ನು ಮಾಡ್ಕೋಬಹುದು, ಅಂದರೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡ್ಕೋಬಹುದು. ರಾಯರಿಗೆ ಸೇವೆಯನ್ನು ಪ್ರಾರಂಭ ಮಾಡಿದಾಗ ಯಾವ ನಿಯಮವನ್ನು ಪಾಲಿಸಬೇಕು ಅಂತ ಅಂದರೆ, ಮೊದಲಿಗೆ ಆದಷ್ಟು ಮಡಿಯನ್ನು ಆಚರಣೆ ಮಾಡಬೇಕು. ತಲೆಗೆ ಬಾಚಣಿಗೆ ಹಾಕಿ ಬಾಚಬಾರ್ದು, ಮತ್ತೆ ಚಪ್ಪಲಿ ಹಾಕೊಂಡು ಓಡಾಡಬಾರ್ದು. ಶುಭ್ರವಾದಂತಹ ಒಗ್ದಿರುವಂಥ ಒಣಗಾಕಿರುವಂಥ ವಸ್ತ್ರವನ್ನು ಧರಿಸ್ಬೇಕು. ಅವತ್ತಿನ ದಿವಸ ಮನೆಗಳಲ್ಲಿ ಜಗಳ ಆಡಬಾರ್ದು, ಮತ್ತೆ ಕೆಟ್ಟ ಮಾತುಗಳನ್ನು ಆಡಬಾರ್ದು, ಬೈಬಾರ್ದು.
ಮಾಡಬಾರ್ದು, ಮನೆಯಲ್ಲಿ ಅಳೋದು ಈ ಥರದ್ದು ಯಾವುದು ಕೂಡ ಮಾಡಬಾರ್ದು. ರಾಯರ ಒಂದು ಸೇವೆ ಮಾಡುವಾಗ ಬ್ರಹ್ಮಚರ್ಯವನ್ನು ಪಾಲಿಸಲೇಬೇಕಾಗುತ್ತೆ. ಮತ್ತು ಹಾಸಿಗೆ ಮೇಲೆ ಮಲಗಬಾರ್ದು, ನೆಲದ ಮೇಲೆ ಚಾಪೆ ಹಾಸ್ಕೊಂಡು ಮಲ್ಕೋಬೇಕಾಗುತ್ತೆ. ಮಲ್ಕೋವಾಗ ರಾಯರ ಸ್ಮರಣೆಯನ್ನು ಮಾಡ್ತಾ ಮಲ್ಕೋಬೇಕು. ಹಾಗೆ ಬೆಳಗ್ಗೆ ಎದ್ದೇಳುವಾಗಲೂ ಅಷ್ಟೇ ರಾಯರ ಸ್ಮರಣೆಯನ್ನು ಮಾಡ್ತಾ ಹೇಳಬೇಕು. ದಿನನಿತ್ಯ ಆ ದಿನದಲ್ಲಿ ಆದಷ್ಟು ರಾಯರ ಸ್ಮರಣೆಯನ್ನು ಮಾಡ್ತಾ ಇರಬೇಕು. ಮತ್ತು ಆಹಾರ ವಿಷಯಕ್ಕೆ ಬಂದರೆ ಹೊರಗಡೆದು ಯಾವುದೇ ಕಾರಣಕ್ಕೂ ಯಾವುದೇ ಆಹಾರ ಸೇವೆಯನ್ನು ಮಾಡ್ಕೋಬಾರ್ದು. ರೋಡ್ನಲ್ಲಿ ಮಾಡೋದನ್ನು ತಿನ್ನಬಾರ್ದು. ನೀರು ಸಹ ಹೊರಗಡೆದು ಕುಡಿಬಾರ್ದು. ಮನೆಯಲ್ಲೇನೆ ಶುದ್ಧವಾದ ನೀರನ್ನು ತುಂಬಿ ಇಟ್ಕೊಂಡಿರಬೇಕು, ನೀರನ್ನು ಕುಡಿತಾ ಇರಬೇಕು. ಮತ್ತು ಆಹಾರ ವಿಷಯದಲ್ಲಿ ಒಂದು ಹೊತ್ತು ಊಟ ಮಾಡಬೇಕು, ಅಂದರೆ ಅನ್ನನ ಒಂದೇ ಹೊತ್ತು ತಿನ್ನಬೇಕು. ಮತ್ತು ಸಾತ್ವಿಕವಾದಂತಹ ಆಹಾರವನ್ನು ಸೇವನೆ ಮಾಡಬೇಕು. ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಈ ಥರದ್ದು ಯಾವುದು ಕೂಡ ತಿನ್ನಬಾರ್ದು. ಸಾತ್ವಿಕವಾದ ಆಹಾರ ಮನೆಯಲ್ಲಿ ನಾವು ದಿನನಿತ್ಯ ಬಳಸುವಂಥ ಪದಾರ್ಥಗಳನ್ನು ಬಳಸ್ಕೊಂಡು ಅಡುಗೆಯನ್ನು ಮಾಡ್ಕೊಂಡ್ಬಿಟ್ಟು ನಂತರ ಊಟ ಮಾಡಬೇಕಾಗುತ್ತೆ. ಇನ್ನು ಮಠದಲ್ಲೂ ಸಹ ಹೋಗ್ಬಿಟ್ಟು ರಾಯರ ಪ್ರಸಾದವನ್ನು ಸ್ವೀಕಾರ ಮಾಡಿ ಬಂದು ಸೇವೆ ಮಾಡ್ಕೋಬಹುದು, ತಪ್ಪೇನೂ ಇಲ್ಲ. ಮತ್ತು ರಾತ್ರಿ ಹೊತ್ತು ಹಣ್ಣು ಹಾಲು ಇಷ್ಟನ್ನು ಮಾತ್ರ ತಗೋಬೇಕಾಗುತ್ತೆ. ಈ ರೀತಿಯಾಗಿ ಶುದ್ಧವಾಗಿ ಶ್ರದ್ಧಾ ಭಕ್ತಿಯಿಂದ ರಾಯರ ಸೇವೆಯನ್ನು ಮಾಡ್ಕೋಬೇಕಾಗುತ್ತೆ. ಮತ್ತು ಮನೆಯಲ್ಲಿ ಇದ್ದಾಗಲೂ ಅಷ್ಟೇ ಸುಮ್ಮನೆ ಹರಟೆ ಹೊಡೆಯುವಂಥದ್ದು, ಟಿವಿ ನೋಡಿ ಕಾಲ ಕಳೆಯುವಂಥದ್ದು ಆ ರೀತಿ ಬದಲಾಗಿ ರಾಯರ ಧ್ಯಾನವನ್ನು ಮಾಡ್ತಾ ರಾಯರ ಸ್ಮರಣೆಯನ್ನು ಮಾಡ್ತಾ ಕಾಲವನ್ನು ಕಳಿಬೇಕಾಗುತ್ತೆ. ಇನ್ನು ರಾಯರ ಒಂದು ಸೇವೆಯನ್ನು ಪ್ರಾರಂಭ ಮಾಡುವಾಗ ಹೇಗೆ ಪ್ರಾರಂಭ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಇವಾಗ ಮನೆಯಲ್ಲೇ ರಾಯರಿಗೆ ಪ್ರದಕ್ಷಿಣೆಯ ಸೇವೆಯನ್ನು ಮಾಡುವಂಥವ್ರು ಮೊದಲಿಗೆ ಹಾಲ್ನಲ್ಲಿ ಸ್ವಲ್ಪ ಜಾಗ ದೊಡ್ಡದು ಇರಬೇಕಾಗುತ್ತೆ. ಪ್ರದಕ್ಷಿಣೆ ಹಾಕೋದಕ್ಕೆ ಅಂಥ ಸ್ಥಳವನ್ನು ನೋಡಿಕೊಂಡು ನೀವು ಶುರು ಮಾಡ್ಕೋಬೇಕು. ಜಾಗವನ್ನು ಗೋಮೂತ್ರದಿಂದ ಒರೆಸ್ಕೋಬೇಕು ಅಥವಾ ಅರಿಶಿಣದ ನೀರನ್ನು ಹಾಕ್ಬಿಟ್ಟು ಆ ನೆಲವನ್ನು ನೀಟಾಗಿ ಒರೆಸ್ಕೋಬೇಕು. ಎಲ್ಲಿ ನೀವು ರಾಯರ ಫೋಟೋ ಇಟ್ಟಿರ್ತೀರಲ್ವ ಆ ಜಾಗವನ್ನು ನೀವು ದೇವ್ರ ಕಟ್ಟೆ ಮೇಲೆ ಇಟ್ಟು ಮಾಡ್ತೀರಾ ಅಂದರೆ ಪ್ರದಕ್ಷಿಣೆ ನಮಸ್ಕಾರ ಹಾಕೋದಕ್ಕೆ ಬರೋದಿಲ್ಲ. ಹಂಗಾಗಿ ಹೀಗೆ ಮಾಡಬೇಕಾಗುತ್ತೆ. ಎಲ್ಲಾದರೂ ಒಂದು ಜಾಗವನ್ನು ಅಂದರೆ ಸ್ಥಳವನ್ನು ನೋಡಿಕೊಂಡು ನೀವು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡ್ಕೋಬೇಕಾಗುತ್ತೆ. ಸುಮ್ಮನೆ ರಾಯರ ಪೂಜೆ ಮಾಡ್ತೀವಿ, ಸೇವೆ ಮಾಡ್ತೀವಿ, ನಾವು ಮಠಗಳಿಗೆ ಹೋಗ್ಬಿಟ್ಟು ನಮಸ್ಕಾರ ಆಗ್ತೀವಿ ಅಂತ ಹೇಳೋರು ದೇವ್ರ ಕಟ್ಟೆ ಮೇಲೆ ಒಂದು ಕಡೆ ಇಟ್ಕೊಂಡು ನೀವು ಪೂಜೆ ಮಾಡ್ಕೊಳ್ಬೋದು. ಪೂಜೆ ಮಾಡಿಕೊಂಡು ನೈವೇದ್ಯ ಮಂಗಳಾರತಿ ಮಾಡಿಕೊಂಡು ನೀವು ಮಠಕ್ಕೆ ಹೋಗ್ಬಿಟ್ಟು ನೀವು ನಮಸ್ಕಾರ ಪ್ರದಕ್ಷಿಣೆಯನ್ನು ಹಾಕೊಂಡು ಬರ್ಬೋದು. ನಿಮ್ಮ ಅನುಕೂಲ ನೋಡಿಕೊಂಡು ನೀವು ಮಾಡ್ಕೊಳ್ಬೋದು. ಇನ್ನು ಮನೆಯಲ್ಲೇ ಪ್ರದಕ್ಷಿಣೆ ಹಾಕೋ ಅಂಥವ್ರು ಒಂದು ಹಾಲ್ನಲ್ಲಿ ಮಧ್ಯಕ್ಕೆ ರಂಗೋಲಿ ಹಾಕೊಂಡ್ಬಿಟ್ಟು ಮಣೆ ಇಟ್ಕೊಂಡು ಅದ್ರ ಮೇಲೆ ತುಳಸಿ ಗಿಡವನ್ನು ಇಟ್ಕೋಬೇಕಾಗುತ್ತೆ. ನಿಮ್ಮ ಹತ್ರ ಬೃಂದಾವನ ಇದೆ ಅಂತ ಅಂದರೆ ಅದನ್ನು ಇಟ್ಕೋಬೋದು, ಅಥವಾ ರಾಯರ ಫೋಟೋ ಆದರೂ ಇಟ್ಕೋಬೋದು. ಇದನ್ನು ತುಳಸಿ ಗಿಡದ ಹತ್ರ ನೀವು ಇಟ್ಕೋಬೇಕಾಗುತ್ತೆ. ಅಂದರೆ ನೀವು ಒಂದು ಮಣೆ ಮೇಲೆ ತುಳಸಿ ಗಿಡ ಇಟ್ಟಿರ್ತೀರಲ್ವ ಅದ್ರ ಮುಂದೆ ನೀವು ರಾಯರ ಫೋಟೋನ ಇಟ್ಕೋಬೇಕಾಗುತ್ತೆ. ರಾಯರಿಗೆ ಅರಿಶಿನ ಕುಂಕುಮ ಅಂಥದ್ದೆಲ್ಲ ನೀವು ಹಚ್ಚಬಾರ್ದು. ರಾಯರು ಯತಿಗಳು ಸನ್ಯಾಸಿಗಳಿಗೆ ಅರಿಶಿನ ಕುಂಕುಮವನ್ನು ಏರಿಸಬಾರ್ದು. ಗಂಧ ಮಾತ್ರ ಹಚ್ಚಬೇಕು, ನಂತರ ದೀಪ ಹಚ್ಚಬೇಕು. ನೈವೇದ್ಯಕ್ಕೆ ಹಣ್ಣು ಇಡ್ಬೋದು. ಹಣ್ಣು ಅಂತ ಬಂದಾಗ ಬಾಳೆಹಣ್ಣು, ದಾಳಿಂಬೆ ಹಣ್ಣು, ಅದ್ರ ಜೊತೆಗೆ ಕಲ್ಸಕ್ಕರೆ, ಉತ್ತತ್ತಿ ಈ ಥರದ್ದೆಲ್ಲ ನೈವೇದ್ಯಕ್ಕೆ ಇಡ್ಬೋದು. ನಂತರ ಮೊದಲಿಗೆ ಸಂಕಲ್ಪವನ್ನು ಮಾಡ್ಕೋಬೇಕಾಗುತ್ತೆ. ಮೊದಲಿಗೆ ಆಚಮನಗಳನ್ನು ಮಾಡಿಕೊಂಡು ಸಂಕಲ್ಪವನ್ನು ಮಾಡ್ಕೋಬೇಕು. ಆಚಮನಕ್ಕೆ ಸಂಕಲ್ಪಕ್ಕೆ ನೀರನ್ನು ಬೇರೆ ಬೇರೆ ಇಟ್ಕೋಬೇಕಾಗುತ್ತೆ. 2 ಪಾತ್ರೆಯಲ್ಲಿ ಅಥವಾ 2 ಗ್ಲಾಸ್ನಲ್ಲಿ ನೀರನ್ನು ಇಟ್ಕೋಬೇಕು. ಒಂದು ಆಚಮನ ಮಾಡೋದಕ್ಕೆ, ಇನ್ನೊಂದು ಸಂಕಲ್ಪಕ್ಕೆ. ಒಂದು ಅರ್ಘ್ಯ ಪಾತ್ರೆನ ಇಟ್ಕೋಬೇಕಾಗುತ್ತೆ. ಮೊದಲಿಗೆ ಆಚಮನ ಮಾಡೋದಕ್ಕೆ ನೀರನ್ನು ಇಟ್ಕೊಂಡಿರ್ತೀವಲ್ವಾ ಅದನ್ನು ತಗೋಬೇಕು. ಒಂದು ಹನಿ ನೀರನ್ನು ತಗೊಂಡು ಕೈಗೆ ಹಾಕೊಂಡ್ಬಿಟ್ಟು ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ ಅಂತ ಹೇಳಿ 3 ಸಲ ನೀರನ್ನು ತಗೊಂಡ್ಬಿಟ್ಟು ನೀರನ್ನು ಕುಡಿದ್ಬಿಟ್ಟು ನಂತರ ಗೋವಿಂದಾಯ ನಮಃ ಅಂತ ಹೇಳಿ ನೀರನ್ನು ಕೆಳಗೆ ಬಿಡಬೇಕು. ನಂತರ ವಿಷ್ಣುವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮದೇವಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ದಶೋಜಯಾಯ ನಮಃ, ನಾರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರೇ ನಮಃ, ಶ್ರೀಕೃಷ್ಣಾಯ ನಮಃ ಅಂತ ಹೇಳಿ ಕೇಶವ ನಾಮಗಳನ್ನು ಹೇಳ್ಕೋಬೇಕು. ನಂತರ ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡು ಬಲ ತೊಡೆಯ ಮೇಲೆ ಇಟ್ಕೊಂಡು ಸಂಕಲ್ಪವನ್ನು ಪ್ರಾರಂಭ ಮಾಡ್ಕೋಬೇಕು. ಮನಸ್ಸಿನಲ್ಲಿ ಏನು ಬೇಡಿಕೆ ಇದೆ, ಹರಕೆ ಇದೆ, ನೀವು ಯಾವುದಕ್ಕೋಸ್ಕರ ಯಾವ ಕಾರಣಕ್ಕೋಸ್ಕರ ಈ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡ್ತಾ ಇದ್ದೀರಾ ಅದನ್ನು ಹೇಳ್ಕೋಬೇಕು ರಾಯರಿಗೆ.
ಎಷ್ಟು ದಿನ ಸೇವೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಆ ಸೇವೆಯ ದಿನಗಳನ್ನ ಹೇಳ್ಕೊಳ್ಳಿ. 5 ದಿನ ರಾಯರ ಸೇವೆನ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಅದನ್ನ ಹೇಳ್ಕೊಳ್ಳಿ, ಅಥವಾ 3 ದಿನ ರಾಯರ ಸೇವೆನ ಮಾಡ್ತಾ ಇದ್ದೀರಾ ಅಂದ್ರೆ 3 ದಿನದ ಸೇವೆ ಅಂತ ಹೇಳ್ಕೊಂಡು ನೀವು ಮಾಡಬೇಕು. ಇನ್ನು ಏನ್ ಸೇವೆ ಮಾಡ್ತಾ ಇದ್ದೀರಾ, ನಮಸ್ಕಾರ ಸೇವೆನಾ ಅಥವಾ ಇನ್ಯಾವುದಾದ್ರೂ ಬೇರೆ ಸೇವೆ ಮಾಡ್ತಾ ಇದ್ದೀರಾ ಅದನ್ನ ಹೇಳ್ಕೋಬೇಕು. ಆ ಸೇವೆಯ ಹೆಸರನ್ನ ಹೇಳ್ಕೋಬೇಕು. ನೀವು ಪ್ರದಕ್ಷಿಣೆ ಸೇವೆಯನ್ನು ಹಿಡ್ದಿದ್ದೀರಾ ಅಂತ ಅಂದರೆ ಎಷ್ಟು ನಮಸ್ಕಾರ ಆಗ್ತಿದ್ದೀರಾ ಅನ್ನೋದನ್ನು ಕೂಡ ಹೇಳ್ಕೋಬೇಕು. 5, 7, 11, 14, 54, 108 ಈ ರೀತಿಯಾಗಿ ಸೇವೆಗಳನ್ನು ಮಾಡ್ಕೋಬೋದು. ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಹಾಕೋಬೋದು. ಈ ರೀತಿ ಹೇಳ್ಕೊಂಡು ಒಂದು ಪಾತ್ರೆಗೆ ಬಿಡಬೇಕಾಗುತ್ತೆ. ಆಚಮನಕ್ಕೆ ನೀರನ್ನು ಇಟ್ಕೊಂಡಿರ್ತೀರಲ್ಲ, ಆ ನೀರನ್ನು ತಗೋಬಾರ್ದು, ಬೇರೆ ನೀರನ್ನು ತಗೊಂಡು ಬಿಡಬೇಕು. ನೀವು ಈ ರೀತಿ ಕೈಯಲ್ಲಿ ಹೂ ಅಕ್ಷತೆ ಇಟ್ಕೊಂಡಿರ್ತೀರಲ್ವಾ, ಅದಕ್ಕೆ ನೀರನ್ನು ಬಿಟ್ಬಿಡ್ಬೇಕು. ರಾಯರಿಗೆ 2 ತುಪ್ಪದ ದೀಪನ ಹಚ್ಬೇಕಾಗುತ್ತೆ. ಎಣ್ಣೆ ದೀಪ ಅದು ಪರವಾಗಿಲ್ಲ, ಅಥವಾ ತುಪ್ಪದ ದೀಪ ಅದು ಪರವಾಗಿಲ್ಲ. ನಂತರ ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡು ಭಕ್ತಿಯಿಂದ ನಮಸ್ಕಾರ ಮಾಡಿ ರಾಯರಿಗೆ ಅಕ್ಷತೆಯನ್ನು ರಾಯರ ಪಾದಕ್ಕೆ ಹಾಕಬೇಕು. ನಂತರ ಒಂದು ತಟ್ಟೆನಲ್ಲಿ ಒಂದು ತೆಂಗಿನಕಾಯಿನ ಇಟ್ಕೋಬೇಕು. ಪೂರ್ಣ ಫಲ ಅಂತ ಏನು ಹೇಳ್ತೀವಿ ಅದನ್ನ ಇಟ್ಕೋಬೇಕಾಗುತ್ತೆ. ತುಳ್ದಿರೋದಲ್ಲ, ತುಂಬಿರುವಂಥ ಕಾಯಿಯನ್ನು ಇಟ್ಕೊಂಡು ರಾಯರಿಗೆ ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ರಾಯರಿಗೆ ಹೂವನ್ನು ಏರಿಸ್ಬೇಕು, ಮತ್ತು ತುಳಸಿಯನ್ನು ಹಾಕಬೇಕು. ಹೂವಿನ ಮಾಲೆ ಇದ್ದರೆ ಹಾಕ್ಬೋದು. ನಂತರ ಆ ಕಾಯಿಯನ್ನು ಕೈಯಲ್ಲಿ ಇಟ್ಕೋಬೇಕು. ಇಬ್ಬರು ಸೇವೆ ಮಾಡ್ತಾ ಇದ್ದೀರಾ ಅಂದರೆ ಒಂದೊಂದು ಕಾಯಿ ಇಟ್ಕೊಳ್ಳಿ. ಗಂಡ ಹೆಂಡತಿ ಇಬ್ಬರು ಸೇವೆ ಮಾಡ್ತಾ ಇದ್ದೀರಾ ಅಂದರೆ ಗಂಡ ಒಂದು ಕಾಯಿ, ಹೆಂಡತಿ ಒಂದು ಕಾಯಿನ ಇಟ್ಕೋಬೇಕು. ಅಥವಾ ಒಬ್ಬರೇ ಸೇವೆ ಮಾಡ್ತಾ ಇದ್ದೀರಾ ಅಂದರೆ ಒಂದು ಕಾಯಿಯನ್ನು ಇಟ್ಕೊಂಡು ತಟ್ಟೆನಲ್ಲಿ ಇಟ್ಕೋಬೇಕಾಗುತ್ತೆ. ಒಂದು ತಟ್ಟೆನಲ್ಲಿ ಕಾಯಿ ಇಟ್ಕೊಂಡ್ಬಿಟ್ಟು ಎದ್ದು ನಿಂತ್ಕೊಂಡು ನೀವು ರಾಯರಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ನಿಮ್ಮ ಕೋರಿಕೆ ಹರಕೆ ಏನಿದೆ ಅದನ್ನ ರಾಯರ ಹತ್ರ ಹೇಳ್ಕೊಬೇಕು. ಮೊದಲಿಗೆ ರಾಮದೇವರ ಸ್ಮರಣೆಯನ್ನ ಮಾಡ್ಕೋಬೇಕು. ನಂತರ ಹನುಮಂತ ದೇವರ ಸ್ಮರಣೆಯನ್ನ ಮಾಡ್ಕೋಬೇಕು. ಕುಲದೇವರ ಸ್ಮರಣೆ ಮಾಡ್ಕೋಬೇಕು. ಗ್ರಾಮ ದೇವರು, ಇಷ್ಟ ದೇವರು, ಗಣಪತಿ, ನವಗ್ರಹ ಎಲ್ಲ ದೇವತೆಗಳ ಸ್ಮರಣೆಯನ್ನ ಮಾಡ್ಕೋಬೇಕು. ನಂತರ ರಾಯರ ಸ್ಮರಣೆಯನ್ನು ಸಹ ಮಾಡ್ಕೋಬೇಕು. ಶ್ರೀ ಗುರು ರಾಘವೇಂದ್ರ ಪಾಹಿ ಮಾಂ ಪಾಹಿ ಮಮ ಸೇವಾ ಸ್ವೀ ಗುರು ರಕ್ಷ ರಕ್ಷ ಪಾಹಿ ಮಾಂ ಪಾಹಿ ಮಮ ಆಶಾಂ ಪೂರಯ ಪೂರಯ ಜ್ಞಾನ ಭಕ್ತಿ ವೈರಾಗ್ಯ ವರ್ಧಯ ವರ್ಧಯ ಅಂತ ಹೇಳಿಬಿಟ್ಟು ರಾಯರಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ನೀವು ಯಾವ ಒಂದು ಕೋರಿಕೆಯಿಂದ ಈ ಕಾಯಿಯನ್ನು ಇಡ್ತಾ ಇದ್ದೀರೋ ರಾಯರಿಗೆ ಬೇಡ್ಕೊಂಡು ರಾಯರ ಬಲಭಾಗದಲ್ಲಿ ಅಥವಾ ರಾಯರ ಮುಂದೆ ಆ ಕಾಯಿಯನ್ನು ಇಟ್ಬಿಟ್ಟು ನೀವು ಅಕ್ಷತೆಯನ್ನು ಹಾಕಬೇಕು. ಆ ಕಾಯಿ ಮೇಲೆ ಅಕ್ಷತೆ ಹಾಕ್ಬಿಟ್ಟು ಪ್ರಾರ್ಥನೆ ಮಾಡ್ಕೋಬೇಕು. ತೆಂಗಿನಕಾಯಿನ ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಡಬಾರ್ದು. ತಟ್ಟೆನಲ್ಲೇ ಒಂದು ಮಣೆ ಮೇಲೆ ಆದರೂ ಇಟ್ಕೋಬಹುದು. ಈ ಕಾಯಿ ನೀವು ಎಷ್ಟು ದಿನ ಸೇವೆ ಮಾಡ್ತೀರೋ ಅಷ್ಟು ದಿನ ಹಾಗೆ ಇರಬೇಕು. ಕೊನೆ ದಿವಸ ಸೇವೆ ಎಲ್ಲ ಮುಗ್ದಾದ್ಮೇಲೆ ಅದನ್ನು ರಾಯರ ಮಠಕ್ಕೆ ತೊಗೊಂಡೋಗ್ಬಿಟ್ಟು ತೆಂಗಿನಕಾಯಿನ ಓಡಿಸ್ಬಿಟ್ಟು ಪ್ರಸಾದವನ್ನು ತೊಗೊಂಡು ಬಂದು ನೀವು ಮನೆಯವರೆಲ್ಲರೂ ಅದನ್ನು ಸ್ವೀಕಾರ ಮಾಡಬೇಕು. ನಂತರ ರಾಯರಿಗೆ ನೈವೇದ್ಯವನ್ನು ಮಾಡಬೇಕು. ನೈವೇದ್ಯ ಮಾಡಿದಾದ್ಮೇಲೆ ಮಂಗಳಾರತಿ ಮಾಡ್ಕೋಬೇಕು. ನಂತರ ಪ್ರದಕ್ಷಿಣೆ ನಮಸ್ಕಾರವನ್ನು ಪ್ರಾರಂಭ ಮಾಡಬೇಕು. ಭಕ್ತಿಯಿಂದ ರಾಯರಲ್ಲಿ ಬೇಡ್ಕೊಂಡು ಯಾವುದೇ ವಿಘ್ನ ಬರ್ದೇ ಇರೋ ಹಾಗೆ ನಿಮ್ಮ ಸೇವೆ ಮಾಡುವಂಥ ಅನುಗ್ರಹ ಮಾಡಿಕೊಡಿ ಅಂತ ಕೇಳಿ ರಾಯರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ರೀತಿ ನಮಸ್ಕಾರ ಮಾಡಿ ಪ್ರಾರಂಭ ಮಾಡ್ಕೋಬೇಕು. 108 ನಿಮ್ಮ ಶಕ್ತಿಗೆ ಅನುಸಾರ ನೀವು ಎಷ್ಟು ಸಂಕಲ್ಪದಲ್ಲಿ ಹೇಳ್ಕೊಂಡಿರ್ತೀರೋ ಅಷ್ಟು ಪ್ರದಕ್ಷಿಣೆಯನ್ನು, ಅಂದರೆ ಒಂದು ಪ್ರದಕ್ಷಿಣೆ ಬಂದಮೇಲೆ ಒಂದು ನಮಸ್ಕಾರ ಮಾಡ್ಕೋಬೇಕು. ಈ ರೀತಿ 3 ದಿನ 5 ದಿನ ರಾಯರ ಸೇವೆನ ಮಾಡ್ಕೋಬೇಕು. ಕೊನೆ ದಿನ ಯಾವತ್ತು ನೀವು ಸೇವೆನ ಮುಗಿಸ್ತೀರೋ ಆವತ್ತಿನ ದಿನ ರಾಯರ ಮುಂದೆ ಪ್ರದಕ್ಷಿಣೆ ನಮಸ್ಕಾರ ಮುಗಿಸಿದಾದ್ಮೇಲೆ ಕೊನೆಯದಾಗಿ ಅಕ್ಷತೆಯನ್ನು ಇಟ್ಕೊಂಡು ನಿಂತ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ. ನಾನೇನ ಸಂಕಲ್ಪಂ ಕರಣೇನ ಅಸ್ಪಂದ್ ಗುರುವಂತರಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ರಾಘವೇಂದ್ರ ತೀರ್ಥ ಗುರುವಂತರ್ಗಿತ ಶ್ರೀ ಸೀತಾಪತಿ ಶ್ರೀರಾಮಚಂದ್ರ ಪ್ರಿಯತಾಮ್ ಅಂತ ಹೇಳ್ಕೊಂಡು ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಈ ಥರ 3 ಸಲ ಹೇಳ್ಕೊಂಡು ಏನಾದರೂ ನಾವು ಅಪರಾಧಗಳನ್ನು ಮಾಡಿ ಏನಾದರೂ ಆಗಿದ್ರೆ ಸೇವೆನಲ್ಲಿ ಆಗಿದ್ರೆ ಕ್ಷಮೆಯನ್ನು ಕೇಳಿಬಿಟ್ಟು ಅಚ್ಯುತ ಅನಂತ ಗೋವಿಂದನನ್ನ ಪ್ರಾರ್ಥನೆ ಮಾಡಿಕೊಂಡು ನಮಸ್ಕಾರವನ್ನು ಮಾಡ್ಕೋಬೇಕು. ಈ ರೀತಿ ಸೇವೆಯನ್ನು ಮಾಡ್ಕೊಳ್ಬೇಕು ರಾಯರಿಗೆ. ನೀವು ಮೊದಲನೇ ದಿವಸ ಸೇವೆ ಮುಗಿದಾದ್ಮೇಲೆ ಈ ಒಂದು ಕಾಯಿಯನ್ನು ರಾಯರ ಫೋಟೋ ಎಲ್ಲನೂ ಕೂಡ ದೇವ್ರ ಕಟ್ಟೆ ಮೇಲೆ ಇಟ್ಕೋಬಹುದು.
ಮತ್ತೆ ನೀವು ಮಾರನೇ ದಿವಸ ಎಲ್ಲಿ ನೀವು ನಮಸ್ಕಾರ ಮಾಡ್ಕೊಂಡಿರ್ತೀರಲ್ವಾ ಅದೇ ಜಾಗದಲ್ಲಿ ನೀವು ಮಾಡ್ಕೋಬೇಕಾಗುತ್ತೆ. ಏನು ತೊಂದರೆ ಏನೂ ಇಲ್ಲ. ಆದ್ರೆ ಕಾಯಿ ಮಾತ್ರ ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಡಬಾರ್ದು. ಯಾವತ್ ನೀವು ಸೇವೆನ ಮಾಡ್ತಿರೋ ಸೂರ್ಯೋದಯಕ್ಕಿಂತ ಅರ್ಧ ಗಂಟೆ ಮುಂಚೆನೆ ಪ್ರಾರಂಭ ಮಾಡ್ಕೋಬೇಕು. 6 ಗಂಟೆ ಸೂರ್ಯೋದಯ ಆಗುತ್ತೆ ಅಂದ್ರೆ 5 ಗಂಟೆ 30 ನಿಮಿಷಕ್ಕೆ ಸಂಕಲ್ಪ ಪೂಜೆನ ಪ್ರಾರಂಭ ಮಾಡ್ಕೊಂಡ್ಬಿಡ್ಬೇಕಾಗುತ್ತೆ. ಈ ರೀತಿಯಾಗಿ ರಾಘವೇಂದ್ರ ಗುರು ಸಾರ್ವಭೌಮರ ಆರಾಧನಾ ಮಹೋತ್ಸವದ ಪ್ರಯುಕ್ತ ನಿಮ್ಮ ಕಷ್ಟಗಳ ಪರಿಹಾರಕ್ಕಾಗಿ ರಾಯರ ಒಂದು ಪ್ರದಕ್ಷಿಣೆ ನಮಸ್ಕಾರವನ್ನ ಸೇವೆಯನ್ನ ಮಾಡ್ಕೋಬಹುದು. ಇನ್ನು ಅನ್ನದಾನ ಸೇವೆ ಕೂಡ ಮಾಡ್ಕೋಬಹುದು. ರಾಯರಿಗೆ ಮಠಗಳಲ್ಲಿ ಪಂಚಾಮೃತ ಅಭಿಷೇಕಕ್ಕೂ ಕೂಡ ಮಾಡಿಸ್ಬೋದು. ಬ್ರಾಹ್ಮಣ ಭೋಜನಕ್ಕಾಗಿ ಬರೆಸ್ಬೋದು. ಅಥವಾ ನಿಮ್ ಕೈಲಾದಂತಹ ದವಸ ಧಾನ್ಯಗಳನ್ನ ತಗೊಂಡೋಗಿ ಅಂದ್ರೆ ಅಕ್ಕಿ, ಬೇಳೆ, ಬೆಲ್ಲ, ತೆಂಗಿನಕಾಯಿ, ಎಣ್ಣೆ, ತುಪ್ಪ, ಹೆಸರು ಬೇಳೆ, ಕೊಬ್ಬರಿ, ಈ ತರ ನಿಮ್ಗೆ ಯಾವ್ದಾಗುತ್ತೋ ಯಾವ್ದು ಸಾಧ್ಯ ಆಗುತ್ತೋ ಅದನ್ನ ಅಡುಗೆಗೆ ನೀವು ಬಳಸ್ಕೊಳ್ಳುವಂಥದ್ದ ಪದಾರ್ಥಗಳನ್ನ ತಗೊಂಡೋಗಿ ಕೊಡ್ಬೋದು. ಮಠಗಳಿಗೆ ತಗೊಂಡೋಗಿ ಕೊಡ್ಬೋದು. ಕೃಷ್ಣಾರ್ಪಣವನ್ನ ಹೇಳ್ಕೊಂಡು ಇದರಿಂದ 4 ಜನ ಊಟವನ್ನ ಮಾಡ್ತಾರೆ. ಇದರಿಂದ ನಿಮ್ಗೆ ಅನಂತ ಪುಣ್ಯ ಬರುತ್ತೆ. ಅನ್ನದಾನ ಮಾಡಿದಷ್ಟು ಪುಣ್ಯ ನಿಮ್ಗೆ ಪ್ರಾಪ್ತಿ ಆಗುತ್ತೆ. ಅನ್ನದಾನ ಮಹಾದಾನ ಅಂತ ಹೇಳ್ತೀವಿ ಅಲ್ವಾ. ಎಷ್ಟೇ ಕೊಟ್ಟರು ಮನುಷ್ಯನಿಗೆ ತೃಪ್ತಿ ಅಂತೂ ಆಗೋದೇ ಇಲ್ಲ. ಎಷ್ಟೇ ದಾನ ಧರ್ಮ ಮಾಡಿದ್ರು ಕೂಡ ಅದೇ ಹೊಟ್ಟೆ ತುಂಬ ಊಟಕ್ಕೆ ಹಾಕಿದ್ರೆ ಸಾಕು ಅಂತ ಹೇಳ್ತಾರೆ, ತೃಪ್ತಿ ಪಡ್ತಾರೆ. ಮನುಷ್ಯನಿಗೆ ಎಷ್ಟೇ ಕೊಟ್ಟರು ಕೂಡ ಅದು ತೃಪ್ತಿ ಅಂತೂ ಆಗೋದೇ ಇಲ್ಲ. ನಾವ್ ಎಷ್ಟೇ ಕೊಟ್ಟರು ಕೂಡ ಸಾಕು ಅಂತ ಹೇಳೋದೇ ಇಲ್ಲ. ಆದ್ರೆ ನೀವು ಹೊಟ್ಟೆ ತುಂಬ ಊಟ ಹಾಕಿ ಎಷ್ಟು ಊಟ ತಿನ್ನೋದಿಕ್ಕಾಗುತ್ತೋ ಅಷ್ಟು ಮಾತ್ರ ನಾವು ಊಟ ತಿನ್ನೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ. ಅವಾಗ ನಾವ್ ಏನ್ ಹೇಳ್ತೀವಿ, ಸಾಕು ಹೊಟ್ಟೆ ತುಂಬ್ತು ಅಂತ ಹೇಳ್ತೀವಿ. ಅದಕ್ಕೋಸ್ಕರನೇ ಅನ್ನದಾನ ಮಾಡಿಸಿದ್ರು ಕೂಡ ತುಂಬಾನೇ ಒಳ್ಳೇದು. ಇನ್ನು ರಥೋತ್ಸವ ಸೇವೆಯನ್ನು ಕೂಡ ಮಾಡಿಸ್ಬೋದು. ನಿಮ್ಮ ಅನುಕೂಲ ನೋಡ್ಕೊಳ್ಳಿ, ಏನ್ ಸಾಧ್ಯ ಆಗುತ್ತೋ ಅದನ್ನ ಮಾಡ್ಕೊಳ್ಳಿ. ಮನೆಯಲ್ಲಿ ಸಿಂಪಲ್ ಆಗಿ ಹೇಗೆ ರಾಯರ ಸೇವೆನ ಮಾಡ್ಕೋಬಹುದು ಅಂತ ತಿಳಿಸಿದ್ದೀನಿ. ಈ ಸೇವೆ ಮಾಡುವಾಗ ತಲೆ ಬಾಚ್ಕೊಳ್ಳೋದು, ಅಲಂಕಾರ ಮಾಡ್ಕೊಳ್ಳೋದು, ಹೂ ಮುಟ್ಕೊಳ್ಳೋದು ಇದ್ಯಾವುದು ಕೂಡ ಮಾಡಬಾರ್ದು. ಇನ್ನು ಹೊಸ ಬಟ್ಟೆ ಧರಿಸಬಾರ್ದು. ಎಲ್ಲನೂ ಕೂಡ ತ್ಯಾಗ ಮಾಡಬೇಕು. ರಾಯರ ಸೇವೆಯಲ್ಲಿ ನಿರತರಾಗಿರ್ಬೇಕು. ಶ್ರದ್ಧಾ ಭಕ್ತಿಯಿಂದ ಶುದ್ಧವಾಗಿ ರಾಯರ ಸೇವೆ ಮಾಡಿಕೊಂಡು ರಾಯರ ಒಂದು ಸ್ತೋತ್ರಗಳನ್ನ, ರಾಯರ ಒಂದು ಹಾಡುಗಳನ್ನ ಹೇಳ್ಕೊಂಡು ಸೇವೆಯನ್ನ ಮಾಡ್ಕೋಬೇಕು. ಪ್ರದಕ್ಷಿಣೆಯನ್ನ ಹಾಕ್ಬೇಕು. ವಿಶೇಷವಾಗಿ ರಾಯರ ಒಂದು ಆರಾಧನೆಯ ಮಹೋತ್ಸವದ ಪ್ರಯುಕ್ತವಾಗಿ ಪೂಜೆ ಮಾಡಿಕೊಂಡು ತುಪ್ಪದ ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ರೀತಿಯಾಗಿ ರಾಯರ ಆರಾಧನೆಯ ಪ್ರಯುಕ್ತ ಈ ಒಂದು ಸೇವೆ ಬಗ್ಗೆ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ.